ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ನಂಬಿಕೆಯ ದೃಷ್ಟಿಯ ಮೂಲಕ ಕ್ರಿಸ್ತನು ಯಾವಾಗಲೂ ಉಪಸ್ಥಿತನಿರುತ್ತಾನೆ. ಈ ದಿನದ ದೇವರ ವಾಕ್ಯ, ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಯಾಕೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು. ಯೋಹಾನ 16ನೇ ಅಧ್ಯಾಯ 7ನೇ ವಚನ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ ಎಂದು ಕ್ರಿಸ್ತನು ಹೇಳಿದನು. ಒಬ್ಬ ಮನುಷ್ಯನ ಸ್ಥಳ ಅಥವಾ ಕ್ರಿಸ್ತನೊಂದಿಗಿನ ಅವನ ಸಂಪರ್ಕದ ಕಾರಣದಿಂದ ಯಾರಿಗೂ ಯಾವುದೇ ಆದ್ಯತೆ ಇರುತ್ತಿರಲಿಲ್ಲ. ಎಲ್ಲರಿಗೂ ಒಂದೇ ತೆರನಾಗಿ ರಕ್ಷಕನು ಆತ್ಮೀಕವಾಗಿ ಅವನೊಂದಿಗೆ ಸಂಪರ್ಕವನ್ನು ಹೊಂದಬಹುದಿತ್ತು. ಮತ್ತು ಕ್ರಿಸ್ತನು ಮೇಲಕ್ಕೆ ಏರಿ ಹೋಗಿರದಿದ್ದರೆ ಆತನು ಈ ಅರ್ಥದಲ್ಲಿ ನಮ್ಮೆಲ್ಲರಿಗೂ ಹತ್ತಿರವಾಗಿಯೇ ಇರುತ್ತಿದ್ದನು. ಮತ್ತು ಈಗ ಕ್ರಿಸ್ತನನ್ನು ಏಕಚಿತ್ತದಿಂದ ನೋಡುವ ಮೂಲಕ ಮತ್ತು ಆತನ ಗುಣಸ್ವಭಾವಗಳನ್ನು ಪ್ರತಿಫಲಿಸುವ ಮೂಲಕ ಎಲ್ಲರೂ ಮೆಚ್ಚುಗೆಯನ್ನು ಹೊಂದಬಹುದು. ಕ್ರಿಸ್ತನ ಎಲ್ಲ ಒಳ್ಳೆಯತನ, ಕೃಪೆ, ಸಹನೆ, ಸೌಜನ್ಯ ಮತ್ತು ಪ್ರೀತಿ, ಆತ್ಮಿಕ ಮತ್ತು ದೈವಿಕ ಗುಣಗಳಲ್ಲಿ ನಂಬಿಕೆಯ ಕಣ್ಣುಗಳು ಕ್ರಿಸ್ತನ ಉಪಸ್ಥಿತಿಯನ್ನು ಕಾಣುತ್ತದೆ. ಮತ್ತು ನಾವು ಆತನನ್ನು ಏಕಚಿತ್ತದಿಂದ ನೋಡುವಾಗ ನಾವು ಆತನ ಸ್ವರೂಪಕ್ಕೆ ಮಾರ್ಪಡಬಹುದು. ಕ್ರಿಸ್ತನು ಪರಲೋಕದ ಮೋಡಗಳ ನಡುವೆ ಅತಿ ಶೀಘ್ರದಲ್ಲಿ ಬರುತ್ತಾನೆ ಮತ್ತು ನಾವು ಅವನನ್ನು ಸಂಧಿಸಲು ಸಿದ್ಧರಾಗಿರಬೇಕು. ಕಲೆ, ಸುಕ್ಕು ಅಥವಾ ಅಂತಹ ಯಾವುದೇ ಗುರುತುಗಳಿರಬಾರದು. ನಾವು ಈಗ ಆತನ ಆಮಂತ್ರಣವನ್ನು ಸ್ವೀಕರಿಸಬೇಕು. ಕಷ್ಟಪಡುವವರೇ ಮತ್ತು ಭಾರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ. ಯಾಕೆಂದರೆ ನಾನು ಸಾತ್ವಿಕನೂ ದೀನಮನಸ್ಸುಳ್ಳವನೂ ಆಗಿರುವುದರಿಂದ ನೀವು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕಂಡುಕೊಳ್ಳುವಿರಿ. ಮತ್ತು ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯದೊಳಗೆ ಪ್ರವೇಶಿಸಲಾರನು. ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ತಿರುಗಿ ಹುಟ್ಟತಕ್ಕದ್ದು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ. ಗಾಳಿಯು ತನ್ನ ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ನೀನು ಅದರ ಶಬ್ದವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ಹೇಳಲಾರಿರಿ. ಅದರಂತೆಯೇ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನೂ ಇದ್ದಾನೆ ಎಂದು ಕ್ರಿಸ್ತನು ನಿಕೋದೇಮನಿಗೆ ಹೇಳಿದ ಮಾತು ಇಂದು ನಮಗೆ ಅನ್ವಯವಾಗುತ್ತದೆ. ದೇವರ ಮಾರ್ಪಡಿಸುವ ಬಲವು ನಮ್ಮ ಹೃದಯದಲ್ಲಿ ಇರಬೇಕು. ನಾವು ಕ್ರಿಸ್ತನ ಜೀವನವನ್ನು ಅಧ್ಯಯನ ಮಾಡಬೇಕು ಮತ್ತು ದೈವ ಮಾದರಿಯನ್ನು ನಾವು ಅನುಕರಿಸಬೇಕು. ನಾವು ಆತನ ಗುಣಸ್ವಭಾವದ ಪರಿಪೂರ್ಣತೆಯ ಮೇಲೆ ನೆಲೆಸಬೇಕು ಮತ್ತು ಆತನ ಸ್ವರೂಪಕ್ಕೆ ಮಾರ್ಪಡಬೇಕು. ಕ್ರಿಸ್ತನ ಚಿತ್ತದ ಬಂಧದಲ್ಲಿ ತನ್ನ ಚಿತ್ತವನ್ನು ಸೇರಿಸಿಕೊಳ್ಳದ ಯಾರೂ ದೇವರ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ. ಎಲ್ಲ ಪಾಪಗಳಿಂದ, ಎಲ್ಲ ಕಲ್ಮಶ ಮತ್ತು ಎಲ್ಲ ಅಶುದ್ಧತೆಯಿಂದ ಪರಲೋಕವು ಮುಕ್ತವಾಗಿದೆ. ನಾವು ಆ ಪರಿಸರದಲ್ಲಿ ವಾಸಿಸಬೇಕೆಂದರೆ ಮತ್ತು ಕ್ರಿಸ್ತನ ಮಹಿಮೆಯನ್ನು ನೋಡಬೇಕೆಂದರೆ ಕ್ರಿಸ್ತನ ಕೃಪೆ ಮತ್ತು ನೀತಿವಂತಿಕೆಯ ಮೂಲಕ ನಾವು ನಮ್ಮ ಹೃದಯದಲ್ಲಿ ಪರಿಶುದ್ಧರಾಗಿರಬೇಕು, ನಮ್ಮ ಗುಣಸ್ವಭಾವದಲ್ಲಿ ಪರಿಪೂರ್ಣರಾಗಿರಬೇಕು. ನಾವು ಭೋಗ ಮತ್ತು ವಿನೋದಗಳಲ್ಲಿ ಮಗ್ನರಾಗಿರಬಾರದು, ಆದರೆ ಕ್ರಿಸ್ತನು ನಮಗಾಗಿ ಸಿದ್ಧಪಡಿಸಲು ಹೋಗಿರುವ ಆ ನಿತ್ಯ ಬಿಡಾರಗಳಲ್ಲಿ ವಾಸಿಸುವ ಹಾಗೆ, ಅದಕ್ಕೆ ಸರಿಹೊಂದುವ ಹಾಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ನಾವು ಇತರರನ್ನು ಆಶೀರ್ವದಿಸಲು ನಂಬಿಗಸ್ತರಾಗಿದ್ದರೆ, ಒಳ್ಳೆಯ ಕೆಲಸ ಮಾಡುವಲ್ಲಿ ತಾಳ್ಮೆಯುಳ್ಳವರಾಗಿದ್ದರೆ, ಕ್ರಿಸ್ತನ ಬರೋಣದಲ್ಲಿ ಕ್ರಿಸ್ತನು ನಮಗೆ ಮಹಿಮೆ, ಗೌರವ ಮತ್ತು ನಿತ್ಯತ್ವದ ಕಿರೀಟವನ್ನು ತೊಡಿಸುತ್ತಾನೆ.
ಆಮೇನ್. ದೇವರ ವಾಕ್ಯಗಳನ್ನು ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.